ಇವತ್ತು ನಾವು ಪಂಕ್ಚುಯೇಷನ್ಸ್ ಬಗ್ಗೆ ಕಲ್ತ್ಕೊಳ್ಳೋಣ. Let us understand the details of types of punctuation. Full stop is called period, and you have got comma, colon, question mark, quotation marks, exclamation, parenthesis, apostrophe. Very importantly, under punctuation marks, we have to understand these simple and basic things. Let us see an example. Why punctuation marks are very vital and important. One example ನೋಡೋಣ ಬನ್ನಿ. A woman without her man is nothing. A woman without her man is nothing. In this sentence, when you look at the punctuation marks, it means something. Without her man, woman is nothing is the first sentence. In the second sentence, because of the punctuation marks, the meaning changes. A woman without her man is nothing. Man is nothing without a woman. ಮೊದಲನೇ ಸೆಂಟೆನ್ಸ್ ಅಲ್ಲಿ ವುಮನ್ ಇಸ್ ನಥಿಂಗ್ ಅನ್ನೋ ಅರ್ಥ ಕೊಡುತ್ತೆ. ಎರಡನೇ ಸೆಂಟೆನ್ಸ್ ಅಲ್ಲಿ ಮ್ಯಾನ್ ಇಸ್ ನಥಿಂಗ್ ಅಂತ ಕೊಡುತ್ತೆ. ಇಟ್ ಈಸ್ ಆಲ್ ಬಿಕಾಸ್ ಆಫ್ ದ ಕಾಮಾ ದಟ್ ಈಸ್ ಯೂಸ್ಡ್. ತುಂಬಾ ಬಳಕೆಯಲ್ಲಿರ್ತಕ್ಕಂಥ ಇನ್ನೊಂದು ಎಕ್ಸಾಂಪಲ್ ಅಂದ್ರೆ ಹ್ಯಾಂಗ್ ಹಿಮ್ ನಾಟ್ ಲಿವ್ ಹಿಮ್. ಹ್ಯಾಂಗ್ ಹಿಮ್ ಆದ್ಮೇಲೆ ಕಾಮ ಹಾಕಿದ್ರೆ ಅವನನ್ನ ನೇಣು ಹಾಕು ಅನ್ನೋ ಅರ್ಥ ಕೊಡುತ್ತೆ. ಹ್ಯಾಂಗ್ ಹಿಮ್ ನಾಟ್ ಆದ್ಮೇಲೆ ಕಾಮ ಹಾಕಿದ್ರೆ ನೇಣು ಹಾಕಬೇಡ ಅನ್ನೋ ಅರ್ಥ ಕೊಡುತ್ತೆ. ಹಾಗಾಗಿ ಈ ಪಂಕ್ಚುಯೇಷನ್ ಮಾರ್ಕ್ಸ್ಗಳು ಒಬ್ಬರ ಪ್ರಾಣವನ್ನ ತೆಗೆಯುತ್ತೆ ಅಥವಾ ಉಳಿಸುತ್ತೆ. ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ಈ ಪಂಕ್ಚುಯೇಷನ್ ಮಾರ್ಕ್ಸ್ಗಳನ್ನ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಮೊದಲನೇದು ಹೈಫನ್, ಎರಡನೇದು ಸ್ಲ್ಯಾಶ್, ಮೂರನೇದು ಸೆಮಿಕೋಲನ್, ನಾಲ್ಕನೇದು ಕೋಲನ್, ಇನ್ವರ್ಟೆಡ್ ಕಾಮಸ್, ಕೊಟೇಶನ್ ಮಾರ್ಕ್ಸ್ ಅಂತ ಕೂಡ ಅಂತೀವಿ, ಅಪಾಸ್ಟ್ರಫಿ, ಎಲಿಪ್ಸಿಸ್. ಇದು ಯಾವಾಗಲೂ ನಾವು 3 ಚುಕ್ಕೆಗಳನ್ನ ಮಾತ್ರ ಬಳಸಬೇಕು, ಅದಕ್ಕಿಂತ ಹೆಚ್ಚು ಬಳಸಬಾರದು. ಕೊನೆಯದಾಗಿ ಬ್ರಾಕೆಟ್ಸ್, ಅದನ್ನು ಪ್ಯಾರಂಥಸಿಸ್ ಅಂತ ಕೂಡ ಕರಿತೀವಿ. ಒಂದೊಂದಾಗಿ ಈ ಪಂಕ್ಚುಯೇಷನ್ ಮಾರ್ಕ್ಸ್ಗಳನ್ನ ನೋಡೋಣ ಬನ್ನಿ. ಮೊದಲನೇದಾಗಿ ಫುಲ್ ಸ್ಟಾಪ್. A full stop is used at the end of a statement. ಅದು ಸಾಮಾನ್ಯವಾಗಿ ಸ್ಟೇಟ್ಮೆಂಟ್ಗಳಲ್ಲಿ ಫುಲ್ ಸ್ಟಾಪ್ ಅನ್ನು ನಾವು ಬಳಸ್ತೀವಿ, ಪ್ರಶ್ನೆಗಳಲ್ಲಿ ಬಳಸೋದಿಲ್ಲ. ಪ್ರಶ್ನೆಗಳಿಗೆ ಕ್ವೆಶ್ಚನ್ ಮಾರ್ಕ್ ಬರುತ್ತೆ. A full stop is also called a period. We sing a song. ಇದೊಂದು ಸ್ಟೇಟ್ಮೆಂಟ್, ನಾವು ಹಾಡು ಹೇಳ್ತೇವೆ ಅಂತ. We also use a full stop at the end of an indirect question. She asked where the theater was. She asked where the theater was. ಈ ಒಂದು ಸೆಂಟೆನ್ಸ್ ಅಲ್ಲಿ ಪ್ರಶ್ನೆ ಇಲ್ಲ, ಆದರೆ ಒಂದು ಪ್ರಶ್ನೆ ಇಂಡೈರೆಕ್ಟ್ ಆಗಿ ಕೇಳಲ್ಪಟ್ಟಿದೆ. ಅವಳು ಕೇಳಿದ್ಲು ಥಿಯೇಟರ್ ಎಲ್ಲಿ ಅಂತ. ಥಿಯೇಟರ್ ಎಲ್ಲಿ, ವೇರ್ ಇಸ್ ದ ಥಿಯೇಟರ್ ಅಥವಾ ವೇರ್ ವಾಸ್ ದ ಥಿಯೇಟರ್ ಅಂತ ಕೇಳಿದ್ರೆ ಅದು ಡೈರೆಕ್ಟ್ ಕ್ವಶನ್. ಅದನ್ನೇ ಶಿ ಆಸ್ಕ್ಡ್ ವೇರ್ ದ ಥಿಯೇಟರ್ ವಾಸ್ ಅಂದ್ರೆ ಅದು ಇಂಡೈರೆಕ್ಟ್ ಕ್ವಶನ್. ಇಂಥ ಒಂದು ಇಂಡೈರೆಕ್ಟ್ ಕ್ವಶನ್ ಅಲ್ಲೂ ನಾವು ಫುಲ್ ಸ್ಟಾಪ್ ಅನ್ನ ಬಳಸ್ತೀವಿ. Comma is used to separate 3 or more of the same parts of sentence. Ram, Sham and Meera sing very melodiously. ಇಲ್ಲಿ ರಾಮ್ ಶ್ಯಾಮ್ ಅನ್ನುವಾಗ ಒಂದು ಕಾಮ ಬಳಸಬೇಕು. ಕೊನೆಯದು ಮೀರಾ ಆಗಿರೋದ್ರಿಂದ ಅದಕ್ಕೂ ಮುಂಚೆ ಕಾಮ ಇಲ್ಲ, ಅಲ್ಲಿ ಆ್ಯಂಡ್ ಹಾಕ್ತೇವೆ. ಕಾಮ is used to separate words or items in a list. ಒಂದು ಲಿಸ್ಟಲ್ಲಿ ಕೆಲವನ್ನ ಸಪರೇಟ್ ಮಾಡಬೇಕು. We have 2 dogs, 3 cats and a parrot. ಇಲ್ಲಿ ಈ ರೀತಿಯಾದ ಸಪರೇಷನ್ ಮಾಡಬೇಕಾದ್ರೆ ಕಾಮ ಯೂಸ್ ಮಾಡ್ತೀವಿ. Comma is used to separate a city from its state. ಒಂದು ಸಿಟಿಯನ್ನ
ಅದರ ಒಂದು ಸ್ಟೇಟಿಂದ ಸಪರೇಟ್ ಮಾಡಬೇಕಾದ್ರೆ ಐ ಆಮ್ ಫ್ರಮ್ ಸೌತ್ ಕರ್ನಾಟಕ, ಮೈಸೂರು. ಸೊ ಸೌತ್ ಕರ್ನಾಟಕ ಕಾಮ ಮೈಸೂರು, ಇಲ್ಲಿ ಕೂಡ ಕಾಮ ಬಳಸ್ತೀವಿ. ಕಾಮ is used to separate the day of the month from the year. She was born on November 26th, 1998. ಹೀಗೆ ಕಾಮವನ್ನು ಬಳಸ್ತೀವಿ. ಅಂದರೆ ಸ್ವಲ್ಪ ವಿರಾಮ ಕೊಡ್ತೀವಿ, ಅಲ್ಪ ವಿರಾಮ ಅಂತ ಕೂಡ ನಾವು ಅದನ್ನು ಕರಿತೀವಿ. Colon is used after a complete sentence to introduce a list of items. On my trip, I will bring. On my trip, I will bring ಒಂದು ಸಂಪೂರ್ಣವಾದಂಥ ಕಂಪ್ಲೀಟ್ ಸೆಂಟೆನ್ಸು. My clothes, cell phone, headphones, sleeping bag, a pillow, toothbrush, soap and a teddy bear. ಏನೇನು ತರ್ತೀನಿ ನನ್ನ ಟ್ರಿಪ್ಪಿಗೆ ಅಂತ ಒಂದು ಸೆಂಟೆನ್ಸ್ ನಂತರ ಕಾಲನ್ ಯೂಸ್ ಮಾಡ್ತೀವಿ, ನಂತರ ಕಾಮಗಳನ್ನು ಹಾಕ್ಕೊಳ್ತಾ ನಮ್ಮ ಲಿಸ್ಟನ್ನು ಹೇಳ್ತೀವಿ. ದಿಸ್ ಇಸ್ ಹೌ ಕಾಲನ್ ಈಸ್ ಯೂಸ್ಡ್. Question mark is used at the end of a direct question or yes or no questions. Example, where is the doctor? ಕ್ವಶನ್ ಮಾರ್ಕ್ನ ನಾವು ಒಂದು ಕ್ವಶನ್, ಅದು ಡೈರೆಕ್ಟ್ ಕ್ವಶನ್ ಆಗಿರಬೇಕು, ಎಸ್ ಆರ್ ನೋಟ್ ಕ್ವಶನ್ ಆಗಿರ್ಬೋದು, ಅಥವಾ WH ಕ್ವಶನ್ ಆಗಿರ್ಬೋದು. ವೇರ್ ಇಸ್ ದ ಡಾಕ್ಟರ್, ಡಾಕ್ಟರ್ ಎಲ್ಲಿದ್ದಾರೆ, ಹೂ ಈಸ್ ಕಮಿಂಗ್ ದೇರ್, ಯಾರು ಬರ್ತಾ ಇದ್ದಾರೆ, ಹೌ ಈಸ್ ಯುವರ್ ವರ್ಕ್, ನಿನ್ನ ಕೆಲಸ ಹೇಗಿದೆ, ವೆನ್ ಈಸ್ ಯುವರ್ ಬರ್ಡೇ, ನಿನ್ನ ಬರ್ಡೇ ಯಾವಾಗ. ಹೀಗೆ ಕ್ವಶನ್ ಮಾರ್ಕ್ ಈಸ್ ಯೂಸ್ಡ್ ಅಟ್ ದಿ ಎಂಡ್ ಆಫ್ ಎ ಕ್ವಶನ್. ಆರ್ ಯು ಆಂಗ್ರಿ, ಈ ರೀತಿಯಾದ ಪ್ರಶ್ನೆಗಳನ್ನು ಕೇಳಬೇಕಾದ್ರೆ, ಅಂದರೆ ಓಪನ್ ಕ್ವಶನ್ ಇರ್ಬೋದು, ಕ್ಲೋಸ್ ಕ್ವಶನ್ ಇರ್ಬೋದು, ಅಲ್ಲಿ ನಾವು ಬಳಸ್ತೇವೆ. Exclamatory mark is used at the end of an exclamation to show emphasis or excitement. Emotions, sentiments, feelings, excitement ಈ ಥರ ಸೆಂಟೆನ್ಸ್ಗಳು ಬಂದಾಗ ನಾವು ಎಕ್ಸ್ಕ್ಲೇಮೇಟರಿ ಮಾರ್ಕನ್ನು ಯೂಸ್ ಮಾಡ್ತೀವಿ. ಓ ಮೀರಾ ಈಸ್ ಅನ್ಕಾನ್ಷಿಯಸ್, ಯಾರೋ ಅನ್ಕಾನ್ಷಿಯಸ್ ಆದಾಗ ನಮಗೊಂದು ಎಕ್ಸೈಟ್ಮೆಂಟ್ ಆಗತ್ತೆ, ಅವಾಗ ಒತ್ತಿ ಹೇಳಬೇಕು, ಓ ಅಂತ ಹೇಳಬೇಕು, ನಂತರ ಬರುತ್ತೆ. ಎಕ್ಸ್ಕ್ಲೇಮೇಟರಿ ಮಾರ್ಕ್ ಆದಮೇಲೆ ಅದು ಕ್ಯಾಪಿಟಲ್ ಲೆಟರ್ ಆಗಿ ಇರಬೇಕು. Inverted commas are used at the beginning and at the end of a dialogue. ಒಂದು ಡೈಲಾಗ್ ನಲ್ಲಿ ನಾವು ಇದನ್ನು ಬಳಸ್ತೀವಿ. Sham, please go and bring the medicine from the drug house, said Ram. Apostrophe. We use the apostrophe while combining two words. She'll come tomorrow. She ಮತ್ತೆ will ಮಧ್ಯದಲ್ಲಿ ಅಪಾಸ್ಟ್ರಫಿ ಬಂದಾಗ W ಕ್ಯಾನ್ಸಲ್ ಆಗಿದೆ, WI ಕ್ಯಾನ್ಸಲ್ ಆಗಿದೆ, ಅಪಾಸ್ಟ್ರಫಿ ಹಾಕಿ ಯೂಸ್ ಮಾಡಿದಾಗ she'll ಅಂತೀವಿ. ಅದನ್ನ ಓದುವಾಗ she will ಅಂತ ಹೇಳ್ತೀವಿ. We use the apostrophe before yes to show the position. ಇದು ಇಂಥವ್ರದ್ದು ಅಂತ ಹೇಳಬೇಕಾದ್ರೆ he is Sunil's father, ಇವರು ಸುನಿಲ್ ಅವರ ತಂದೆ ಅಂತ ಹೇಳಬೇಕಾದ್ರೆ ಯೂಸ್ ಮಾಡ್ತೀವಿ. Parenthesis. We use parenthesis to enclose words or figures that clarify or are used as aside. He received 2000 ಅಂತ ವರ್ಡ್ಸ್ ಅಲ್ಲಿ ಹೇಳಿದ್ಮೇಲೆ ಬ್ರಾಕೆಟ್ ಅಲ್ಲಿ ರುಪೀಸ್ 2000 ಅನ್ನೋದನ್ನ ಬರೀತೀವಿ, ಅಥವಾ ನಂಬರ್ಸ್ ಅಲ್ಲಿ ಬರೆದ ಮೇಲೆ ಬ್ರಾಕೆಟ್ ಅಲ್ಲಿ ವರ್ಡ್ಸ್ ಅಲ್ಲಿ ಬರೀಬಹುದು. ಆಸ್ ರೆಮ್ಯುನರೇಷನ್ ಫಾರ್ ಹಿಸ್ 1 hour ಟಾಕ್. Capital letter. Capital letter is used while writing names and when starting new sentences as well. Don't worry about Meera. ಸೊ ಮೊದಲನೇ ಅಕ್ಷರ ಕ್ಯಾಪಿಟಲ್ ಲೆಟರ್ ಇದೆ, ಮೀರಾ ಆದ್ಮೇಲೆ ಫುಲ್ ಸ್ಟಾಪ್ ಇದೆ, ಅದಾದ್ಮೇಲೆ ಮೊದಲನೇ ಅಕ್ಷರ ಎಸ್, ಶೀನಲ್ಲಿ ಇರ್ತಕ್ಕಂಥ ಎಸ್ ಕ್ಯಾಪಿಟಲ್ ಲೆಟರ್ ಇದೆ, ಶಿ ಇಸ್ ಓಕೆ. ಬನ್ನಿ ಪಂಕ್ಚುಯೇಟ್ ಮಾಡೋಣ. ಐ ಆಮ್ ನಾಟ್ ಎ ಪೋಸ್ಟ್ ಮ್ಯಾನ್. ಮೊದಲನೇ ಸೆಂಟೆನ್ಸ್ ನಲ್ಲಿ ಐ ಕ್ಯಾಪಿಟಲ್ ಲೆಟರ್ ಇರಬೇಕು, ಬಿಕಾಸ್ ದಟ್ ಈಸ್ ದಿ ಫಸ್ಟ್ ಲೆಟರ್ ಆಫ್ ದ ಸೆಂಟೆನ್ಸ್. ಕ್ಯಾಪಿಟಲ್ ಲೆಟರ್ ಇರಬೇಕು, ಅದು ಇಲ್ಲ. ಇಲ್ಲೂ ಕೂಡ ಮೊದಲನೇ ಲೆಟರ್ ಕ್ಯಾಪಿಟಲ್ ಲೆಟರ್ ಇರಬೇಕು. ಹಾಗೇನೆ ಕಾರ್ಡ್ ಆದ್ಮೇಲೆ ಭರತ, ಭರತ ಅನ್ನೋದು ಪ್ರಾಪರ್ ನೌನ್ ಆಗಿರೋದ್ರಿಂದ ಎಲ್ಲಾ ಪ್ರಾಪರ್ ನೌನ್ಗಳು ಕ್ಯಾಪಿಟಲ್ ಲೆಟರ್ ಇರಬೇಕು. ಮೊದಲನೇ ಅಕ್ಷರ ಕ್ಯಾಪಿಟಲ್ ಲೆಟರ್ ಇಲ್ಲ. ಎ ಫಾಕ್ಸ್ ವಾಸ್ ವೆರಿ ಹಂಗ್. ಮೊದಲನೇ ಅಕ್ಷರ ಕ್ಯಾಪಿಟಲ್ ಲೆಟರ್ ಇರಬೇಕು. ಹಾಗೆ ಅವೇ ಆದ್ಮೇಲೆ ಕಾಮ ಬರಬೇಕು. ಮೊದಲನೇ ಅಕ್ಷರ ಕ್ಯಾಪಿಟಲ್ ಲೆಟರ್ ಇಲ್ಲ, ಹಾಗೂ ಓ ಆದ್ಮೇಲೆ ಎಕ್ಸ್ಕ್ಲಮೇಟರಿ ಮಾರ್ಕ್ ಬರಬೇಕು. ಎಕ್ಸ್ಕ್ಲಮೇಟರಿ ಮಾರ್ಕ್ ಆದ್ಮೇಲೆ ಆರ್ ಕ್ಯಾಪಿಟಲ್ ಲೆಟರ್ ಇರಬೇಕು. ರಿಯಲಿ ಅನ್ನೋ ಒಂದು ಅಡ್ವರ್ಬ್ ಯೂಸ್ ಮಾಡಿದ್ಮೇಲೆ ಕಾಮ ಬರಬೇಕು. ಕೊನೆಯಲ್ಲಿ ಫುಲ್ ಸ್ಟಾಪ್. ಸೋಲ್ಜರ್ ಮೊದಲನೇ ಅಕ್ಷರ ಎಸ್ ಕ್ಯಾಪಿಟಲ್ ಲೆಟರ್ ಬರಬೇಕು. ಹನುಮಂತಪ್ಪ ಎಚ್ ಕ್ಯಾಪಿಟಲ್ ಲೆಟರ್ ಬರಬೇಕು. ಕೊಪ್ಪದ್ ಅದು ಕೂಡ ಕೆ ಕ್ಯಾಪಿಟಲ್ ಬರಬೇಕು. ಕಾಮ ಹಾಕಿದ್ಮೇಲೆ ಕೊನೆಯಲ್ಲಿ ಫುಲ್ ಸ್ಟಾಪ್ ಇದೆ. Thanks for watching this video. Do put your valuable comments in comment box. If it's worth watching, please like the video and share it with your friends. Don't forget to subscribe our channel
and click on the bell icon to get our upcoming videos. Watch all the videos from the beginning to go step by step for better results. See you in the next video. Till then, keep smiling and keep learning.